ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಕರ್ನಾಟಕದ 20 ಕ್ಷೇತ್ರಗಳಿಗೆ ಟಿಕೆಟ್ ಹಂಚಿಕೆ ಮಾಡಿದೆ. ಇನ್ನು 8 ಕ್ಷೇತ್ರಗಳನ್ನು ಬಾಕಿ ಉಳಿಸ್ಕೊಂಡಿದೆ. 8ರ ಪೈಕಿ JDS 2-3 ಅಧಿಕೃತವಾಗಿ ಅನೌನ್ಸ್ ಆಗೋದು ಬಾಕಿ ಇದೆ. ಆದರೆ ಅನಧಿಕೃತವಾಗಿ ಏನಾದರೂ ಒಳಗಿಂದೊಳಗೆ ಮೆಸೇಜ್ ಕೊಟ್ಟಿದ್ದಾರ, ಮಂಡ್ಯ ಒಂದು ನಿಮಗೆ ಫಿಕ್ಸು ಅಂತ ಏನಾದ್ರು ಹೇಳಿದಾರಾ? ಹಾಗೆ ಅನ್ನಿಸ್ತಾ ಇದೆ. ಬಿಡದಿ, ರಾಮನಗರ ಅಕ್ಕಪಕ್ಕಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಕುಮಾರಸ್ವಾಮಿ. ಈಗ ನೇರವಾಗಿ ಮಂಡ್ಯದಲ್ಲೇ ಕಾರ್ಯಕ್ರಮ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವರು ಇದ್ರು, ನಿಖಿಲ್ ಇದ್ರು. ಅನೇಕ ಮಾತುಗಳು ಬಂದೋಗಿದ್ದಾವೆ. ಕುಮಾರಸ್ವಾಮಿ ಅವರೇ ಬಂದು ಸ್ಪರ್ಧೆ ಮಾಡಬೇಕು ಮಂಡ್ಯಕ್ಕೆ ಅನ್ನುವಂಥ ಒತ್ತಡ, ನಿಖಿಲ್ ಬಂದು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಡ. ಇದರ ಮಧ್ಯದಲ್ಲಿ 2019ರ ಲೋಕಸಭಾ ಚುನಾವಣೆಯ ಸೋಲನ್ನ ನೆನಪಿಸಿಕೊಂಡು ಕುಮಾರಸ್ವಾಮಿ ಭಾವುಕರಾದರು. ಮಂಡ್ಯ ಗೆಲ್ಲಲೇಬೇಕು, JDS ಕಥೆ ಮುಗಿದು ಹೋಗಿದೆ ಅಂತ ಅನ್ನುವವರಿಗೆ ಉತ್ತರ ಕೊಡಬೇಕು. ಈ ಸಲ ಗೆಲ್ಲದಿದ್ರೆ ಬದುಕಿದ್ದು ಸತ್ತಂತೆ ಅಂತೆಲ್ಲ ಮಾತಾಡುದು. ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಜೋರಾದ ಕೂಗು ಬಂತು ಸಭೆಯಲ್ಲಿ. ಅದಕ್ಕೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ರು, ಬಿಜೆಪಿಯವರು ಕುಮಾರಸ್ವಾಮಿ ಅವರನ್ನ ಕೇಂದ್ರ ಕೃಷಿ ಸಚಿವ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ಅಭ್ಯರ್ಥಿ ಮಾಡೋಣ. ಅಂದ್ರೆ ಕುಮಾರಸ್ವಾಮಿ ಅವರು ಬರೀ MP ಆಗಿರಂಗಿಲ್ಲ, ಕೇಂದ್ರ ಕೃಷಿ ಸಚಿವರಾಗಬೇಕು. ಆ ಭರವಸೆ ಬಿಜೆಪಿ ಅವರು ಕೊಟ್ರೆ ಅಭ್ಯರ್ಥಿ ಮಾಡ್ತೀವಿ, ನಾವು ಮಂಡ್ಯಕ್ಕೆ ಅಭ್ಯರ್ಥಿ ಮಾಡ್ತೀವಿ ಅಂದ್ರು. ಮಾಜಿ ಶಾಸಕ ಅನ್ನದಾನಿ ಅವರು ನಿಖಿಲ್ ಕ್ಯಾಂಡಿಡೇಟ್ ಆಗಬೇಕು ಅಂತಂದ್ರು. ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಶ್ರಮ ಏನಿದೆ, ಸುದೀರ್ಘವಾಗಿ ಪಕ್ಷವನ್ನು ಉಳಿಸಿರ್ತಕ್ಕಂಥವ್ರ ನೀವುಗಳು, ನಿಮ್ಮ ಭಾವನೆಗಳೇನಿದೆ ಮತ್ತು ನಿಮ್ಮ ಶ್ರಮ ಏನಿದೆ, ನನಗೆ ನಿಮ್ಮ ಶ್ರಮಕ್ಕೆ ಫಲ ದೊರಕಬೇಕು ಅನ್ನೋದು. ನಾವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನತೆಯನ್ನ ಇಲ್ಲ ಕಾರ್ಯಕರ್ತರನ್ನ ನೆನಪಿಸ್ಕೊಳ್ಳೋದಲ್ಲ. ಮಂಡ್ಯ ಜಿಲ್ಲೆಯ ಜನತೆ ಜನತಾದಳವನ್ನ ಎಂದೂ ಕೈ ಬಿಟ್ಟವರಲ್ಲ. ಕಳೆದ ಚುನಾವಣೆಯಲ್ಲೂ ಸಹ ಹಲವಾರು ಸಮಸ್ಯೆಗಳ ನಡುವೆ ನೀವು ಈ ಪಕ್ಷ ಉಳಿಸಿರ್ತಕ್ಕಂಥದ್ದನ್ನ ನೋಡಿದ್ದೇನೆ. ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಂದೂ ಅವನ ಸೋಲನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ. ಜಿಲ್ಲೆಯ ಜನತೆ ನಿಖಿಲ್ ಕುಮಾರಸ್ವಾಮಿಯನ್ನ ಆಶೀರ್ವಾದ ಮಾಡಿದ್ರು. ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾನೆ ಹೊರತು ಜಿಲ್ಲೆ ಜನತೆ ನಿಖಿಲ್ನ ಸೋಲಿಸಿಲ್ಲ ಅನ್ನೋದನ್ನ ಮೊನ್ನೆ ಹಾಸನದಲ್ಲೂ ಮಾತನಾಡಿದ್ದೆ ನಾನು. ಮಂಡ್ಯ ಜಿಲ್ಲೆಯನ್ನ ನಾವೇನಾದ್ರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದ್ದು ಸತ್ತಾಗಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇವತ್ತು ಜನತಾದಳ ಮುಗಿಸಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾರೆ. ಅದೆಲ್ಲದಕ್ಕೂ ಉತ್ತರ ನೀವೇ ಕೊಡಬೇಕು. ನಿಮ್ಮಿಂದ ಉತ್ತರ ಇವತ್ತು ಬರಬೇಕಾಗಿರೋದು. ಈ ಎಲ್ಲರ ಒಕ್ಕೊರಳ ಅಭಿಪ್ರಾಯ, ಕಾಮನ್ ಆಗಿ ಎಲ್ಲರ ಅಭಿಪ್ರಾಯ ಇರೋದು ಒಂದೇ, ಕುಮಾರನಾಯಕ್ ಈ ಜಿಲ್ಲೆಯಿಂದ ನಿಲ್ಲಬೇಕು, ನಮ್ಮ ಒಕ್ಕಲಿಗರ ನಾಯಕತ್ವ ಉಳಿಬೇಕು. ಅವ್ರನ್ನ ಬೇರೆ ನಾವು MP ಮಾಡಿ ಕಳ್ಸಕ್ ತಯಾರಿಲ್ಲ. ಅದ್ರ ಜೊತೆಲಿ ಈ ದೇಶದಲ್ಲಿ ಅವರಿಗೆ ಪ್ರಮುಖವಾದ ನಾಯಕತ್ವ ಸಿಗ್ಬೇಕು. ಈ ದೇಶದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗ್ಬೇಕು. ಅವರು ಜನ ಕಲ್ಯಾಣ ಆಗ್ಬೇಕಾದ್ರೆ ಈ ದೇಶದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗ್ಬೇಕು. ಆ ನಿಟ್ಟಿನಲ್ಲಿ ಮೇಲ್ಗಡೆ ಅವರು ತೀರ್ಮಾನ ತಗೊಂಡು ಅವ್ರನ್ನ ಅಭ್ಯರ್ಥಿ ಮಾಡಬೇಕು.
ನಮ್ಮ ನಾಯಕರಾದಂತ ಯುವ ಜನತಾದಳದ ಅಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಸೋತಿದ್ದು ಇಲ್ಲಿವರೆಗೂ ಕೂಡ ನಮಗೆ ಅರ್ಗಿಸ್ಕೊಳ್ಳಕ್ಕೂ ಆಗ್ತಾ ಇಲ್ಲ, ನಮಗೆ ಬಹಳ ನೋವನ್ನ ಉಂಟು ಮಾಡಿದೆ. ಮತ್ತೆ ಅದೇ ಪರಿಸ್ಥಿತಿ ನಮಗೆ ಬರೋದು ಬೇಡ ಅಂತೇಳಿ ಕುಮಾರಣ್ಣನೇ ಖುದ್ದಾಗಿ ಮಂಡ್ಯಕ್ಕೆ ಬಂದು ನಮ್ಮ ಅಹವಾಲುಗಳನ್ನ ತಿಳ್ಕೊಂಡು ಈ ಬಾರಿ ಜಾತ್ಯತೀತ ಜನತಾದಳ ಮಂಡ್ಯ ಜಿಲ್ಲೆಯಲ್ಲಿ ಜೈಬಾರಿ ಬಾರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದ್ದಾರೆ. ಅಲ್ಲಿ ನೆರೆದಿದ್ದ ಮುಖಂಡರು ಕಾರ್ಯಕರ್ತರ ಬೇಡಿಕೆಗೆ ಸ್ಪಂದಿಸಿದೆ ಅನ್ನುವ ಅರ್ಥದಲ್ಲಿ ಕುಮಾರಸ್ವಾಮಿ ಅವರು ನಾನು ಅಥವಾ ನಿಖಿಲ್ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳೋದು. ನಾನು ಅಥವಾ ನಿಖಿಲ್ ಸ್ಪರ್ಧೆ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಅಂದರು. ನಿಮ್ಮ ಮಾತಿಗೆ ಅಪಚಾರ ಮಾಡೋದಿಲ್ಲ, ಕುಮಾರಸ್ವಾಮಿ ಅವರು ಹೇಳಿದಂಥ ಮಾತು. ನಿಖಿಲ್ ಭಾಷಣ ಮಾಡ್ತಾ ಇದ್ದಾಗಲೂ ಜನ ಕೂಗ್ತಾ ಇದ್ರು ನೀವೇ ಸ್ಪರ್ಧೆ ಮಾಡಿ, ನೀವೇ ಸ್ಪರ್ಧೆ ಮಾಡಿ ಅಂತ. ಆವಾಗ ನಿಖಿಲ್ ಹೇಳಿದ್ದು 21ನೇ ತಾರೀಕು ಕುಮಾರಸ್ವಾಮಿ ಅವರಿಗೆ ಆಪರೇಷನ್ ಫಿಕ್ಸ್ ಆಗಿದೆ. ಅವರು ಜಾಸ್ತಿ ಪ್ರವಾಸ ಮಾಡೋದಕ್ಕಾಗೋದಿಲ್ಲ. 21ನೇ ತಾರೀಕು ಚೆನ್ನೈನಲ್ಲಿ ಆಪರೇಷನ್ ಇದೆ, ಕುಮಾರಸ್ವಾಮಿ ಅವರಿಗೆ ಹಾರ್ಟ್ ಆಪರೇಷನ್ ಇದೆ. ನಾನು ಯುವ ಕಾರ್ಯಕರ್ತನಾಗಿ ಪಕ್ಷಕ್ಕೆ ದುಡಿತೀನಿ ಅಂದ್ರು. ನಿಖಿಲ್ ಹೇಳಿದಂಥ ಮಾತು. ಇಪ್ಪತ್ತೊಂದನೇ ತಾರೀಕು ಕುಮಾರಣ್ಣ ಅವರಿಗೆ ಆಪರೇಷನ್ ಇದೆ. ನಿಖಿಲ್ ಹೇಳಿದಂಥ ಮಾತಿದು. ಕುಮಾರಣ್ಣ ಅವ್ರಿಗೆ ಆಪರೇಷನ್ ಇದೆ, ಅದಾದ ಮೇಲೆ ಅವ್ರಿಗೆ ಹೆಚ್ಚು ಪ್ರವಾಸ ಮಾಡೋದಕ್ಕಾಗೋದಿಲ್ಲ. ನಾನು ಯುವ ಕಾರ್ಯಕರ್ತನಾಗಿ ಪಕ್ಷಕ್ಕೆ ದುಡಿತೀನಿ, ಮಂಡ್ಯ ಅಭ್ಯರ್ಥಿ ಆದರೆ ಬೇರೆ ಕ್ಷೇತ್ರಕ್ಕೆ ಹೋಗೋದಕ್ಕಾಗೋದಿಲ್ಲ ಅಂತ ನಿಖಿಲ್ ಹೇಳಿದಂಥ ಮಾತು. ಅದಕ್ಕೆ ಕಾರ್ಯಕರ್ತರ ಅಸಮಾಧಾನ ಜಾಸ್ತಿ ಆಗ್ತಾ ಇದ್ದಂತೆ ಕುಮಾರಸ್ವಾಮಿ ಅವರು ಮಧ್ಯಪ್ರವೇಶ ಮಾಡಿ ನಿಮ್ಮ ಆಸೆಗೆ ಧಕ್ಕೆ ತರಲ್ಲ, ನಾನಿದ್ದೀನಿ, ಎಲ್ಲ ನೋಡ್ಕೋತೀನಿ ಅಂದ್ರು. ಈಗಾಗಲೇ 21ನೇ ತಾರೀಕು ಕುಮಾರಣ್ಣ ಅವರು ಸರ್ಜರಿಗೆ ಈಗಾಗಲೇ ಸಮಯ ನಿಗದಿಯಾಗಿದೆ. ಸರ್ಜರಿಯ ಬಳಿಕ ಅತಿ ಹೆಚ್ಚು ಓಡಾಟವನ್ನ ಕುಮಾರಣ್ಣ ಅವರು ಮಾಡಲಿಕ್ಕೆ ಆಗೋದಿಲ್ಲ, ಅದು ಸಹಜ. ಈಗ ನಮಗೆ ಬರ್ತಕ್ಕಂಥ, ನಾವು ಪಡ್ಕೊಳ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಜವಾಬ್ದಾರಿಯನ್ನ ಇವತ್ತು ಪಕ್ಷದ ಯುವ ಕಾರ್ಯಕರ್ತನಾಗಿ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ತಗೊಂಡು ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನ ಇವತ್ತಿಂದ ಒಂದು ಹೊಸ ಅಧ್ಯಾಯವನ್ನ ಇವತ್ತು ಜಾತ್ಯತೀತ ಜನತಾದಳ ಪಕ್ಷದ ಪರವಾಗಿ ಇವತ್ತು ನಾವು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಾದರೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಒಂದೇ, ಮೊದಲನೇದು ಕುಮಾರಣ್ಣ ಅವರು ಈ ಜಿಲ್ಲೆಗೆ ಬರಬೇಕು. ಅತ್ಯಂತ ಪ್ರೀತಿಯ ಮನೋಭಾವದಿಂದ ತಾವು ಕರೀತಾ ಇದ್ದೀರಿ. ಜೊತೆಯಲ್ಲಿ ಕಳೆದ 2019ರ ಲೋಕಸಭಾ ಚುನಾವಣೆಯ ಏನು ನಮ್ಮ ಸೋಲಿನ ಫಲಿತಾಂಶ ಇದೆ, ಆ ಫಲಿತಾಂಶಕ್ಕೆ ಇವತ್ತು ತಕ್ಕವಾದಂತ ಒಂದು ಉತ್ತರವನ್ನೇ ಇವತ್ತು ಕೊಟ್ಟು ಇವತ್ತು ನಾವೊಂದು ಮಾತನ್ನ ಇವತ್ತು ಸಾರಬೇಕು, ಸಂದೇಶವನ್ನು ಸಾರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ನನಗೂ ಕೂಡ ಒತ್ತಡ ಮಾಡ್ತಿದ್ದೀರಿ, ನನ್ನ ಮೇಲೂ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಿ. ಇವತ್ತು ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದರೆ ನಾನು ಬೇರೆ ಕ್ಷೇತ್ರಗಳಿಗೆ ಓಡಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೊಂದೇ ಕಾರಣದಿಂದ ಬಹುಶಃ ಇವತ್ತು ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆ ಬಾಗ್ತೇನೆ. ನಿಮ್ ಜೊತೆ ನಾನು ಇರ್ತೇನಣ್ಣ, ನಾನು ಎಲ್ಲೂ ಆಗೋದಿಲ್ಲ. ದಯಮಾಡಿ ಪ್ರತಿ ಹಳ್ಳಿಗೆ ಬರ್ತೇನೆ, ನಿಮ್ ಜೊತೆನಲ್ಲಿ ನಾನು ಇರ್ತೇನೆ. ದಯಮಾಡಿ ಪ್ಲೀಸ್
ಸ್ಮೂತ್ ಆಗಿ ನಡೆಸ್ಕೊಡ್ತಾ ಇದ್ದೀರಿ. ನಿಮ್ಮ ಆಸೆಗೆ ಧಕ್ಕೆ ತರಲ್ಲ. ದೇವೇಗೌಡರು ಇವತ್ತೇನಾದ್ರು 60 ವರ್ಷದ ರಾಜಕಾರಣ ಸುದೀರ್ಘವಾಗಿ ಮಾಡಿದ್ರೆ ಅದಕ್ಕೆ ಪ್ರಮುಖವಾದ ಶಕ್ತಿ ತುಂಬಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನ ನಮ್ಮ ಜೀವನದಲ್ಲಿ ಮರೆಯೋಲ್ಲ. ನಾನು ಏನು ಮಾತನಾಡ್ತೇನೆ ಅದು ಯಾವುದೇ ಒಂದು ನಾಟಕೀಯವಾದಂತ ಮಾತುಗಳಲ್ಲ ಅಂತಕ್ಕಂಥದ್ದನ್ನ ಆ ತಾಯಿ ಚಾಮುಂಡೇಶ್ವರಿನ ಸ್ಮರಿಸ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ಇದಷ್ಟನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಮೋದಿನೋ ಅಮಿತ್ ಶಾನೋ ಕ್ಲಿಯರಾಗಿ ಹೇಳಿದ್ದಾರೆ ಮಂಡ್ಯ ನಿಮಗೆ. ಸುಮಲತಾ ಅವರು ಆಸೆ ಇಟ್ಕೊಂಡಿದ್ರು. ಸುಮಲತಾ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ರು, ನನಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾದರೆ ಈಗ ಸುಮಲತಾ ಅವ್ರು ಏನು ಮಾಡ್ತಾರೆ? ಮಂಡ್ಯ JDSಗೆ ಅನ್ನೋದಾದರೆ ಸುಮಲತಾ ಅವರು ಏನು ಮಾಡ್ತಾರೆ? ಇವತ್ತಿನ ಸಭೆಯಲ್ಲಿ ಸುಮಲತಾ ಅವರ ವಿಷಯ ಕೂಡ ಬಂತು. ನನ್ನ ಸಹೋದರಿ ಅಂತಂದರು ಕುಮಾರಸ್ವಾಮಿ ಅವರು. ನನ್ನ ಸ್ವಂತ ಅಕ್ಕ ಇದ್ದಂಗೆ ಅವರು ಅಂತ. ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಡಾಕ್ಟರ್ ರಾಜ್ಕುಮಾರ್ ತೀರ್ಕೊಂಡ್ರು, ಅಂಬರೀಷ್ ತೀರ್ಕೊಂಡ್ರು. ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ವ್ಯವಸ್ಥೆ ಮಾಡಿದೆ ನಾನು. ಅಂಬರೀಷ್ ಅವರ ಸಮಾಧಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ವಿಷ್ಣುವರ್ಧನ್ ಸಮಾಧಿ ಇನ್ನೂ ಆಗ್ತಿಲ್ಲ ನೋಡಿ ಅಂತ. ನನ್ನ ಸಹೋದರಿ ಇದ್ದಂತೆ, ನನ್ನ ಸ್ವಂತ ಅಕ್ಕ ಇದ್ದಂತೆ ಸಂಘರ್ಷ ಮುಂದುವರೆಸಿಕೊಂಡು ಹೋಗೋದಿಲ್ಲ ಅಂದ್ರು. ಕೇಳಿಸ್ಕೊ. ನಮ್ಮ ಮುಂದೆ ಇವತ್ತು ಅಂಬರೀಷ್ ಅವರು ಇಲ್ಲ. ಇವತ್ತು ಪುಟ್ಟರಾಜು ನನಗಿಂತ ಜಾಸ್ತಿ ಪ್ರೀತಿ ಜಾಸ್ತಿ ಅಂಬರೀಷ್ ಅವರು. ನಂತರ ಚುನಾವಣೆಯಲ್ಲಿ 98ರಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಜನತಾದಳದಿಂದ ಅಂತ ಹೇಳಿ ಒಂದು ವಿಂಗು, ಬಹುಶಃ ಜಯರಾಮಣ್ಣ ಇಲ್ಲೇ ಇದೆ ನಮ್ಮ ಮುಂದೆ ಇಲ್ಲ ಇವತ್ತು. ಅವರು ದೇವಂತ ಜಯರಾಮಣ್ಣ ಅವ್ರ ಮಂತ್ರಿಗಳಿದ್ರು. ಅವರೆಲ್ಲರನ್ನು ಅಂಬರೀಷ್ ಅವ್ರನ್ನ ಚುನಾವಣೆ ನಿಲ್ಲಿಸಬೇಕು ಅಂತ. ನಾಗೇಗೌಡರು ಇವತ್ತು ನಮ್ಮ ಜೊತೆಲಿ ಇಲ್ಲ. ಅವರೆಲ್ಲ ನಾಗೇಗೌಡರು ಅವರೆಲ್ಲ ಅಂಬರೀಷ್ಗೆ ಬೇಡ ಅಂತ. ಅದೊಂದು ದೊಡ್ಡ ಇತಿಹಾಸಗಳಿದೆ. ಮತ್ತೆಲ್ಲ ಇವರೆಲ್ಲ ಕೆಲಸ ಮಾಡಿ ಅಂಬರೀಷ್ ಅವರು ನಮ್ಮ ಪಕ್ಷದಿಂದಲೇ ಜನತಾದಳದಿಂದಲೇ ಅವತ್ತು ಪಾರ್ಲಿಮೆಂಟ್ ಹೋದಂಥದ್ದು. ಆಮೇಲೆ ಮತ್ತೆ ಕಾಂಗ್ರೆಸ್ ಹೋದ್ರು, ಅವೆಲ್ಲ ಬೇರೆ ಇತಿಹಾಸ. ಕಾಂಗ್ರೆಸ್ ಹೋದ್ರು ನಮ್ಮವರ ವೈಯಕ್ತಿಕವಾದ ಸಂಬಂಧದಲ್ಲಿ ನಾವು ಪ್ರೀತಿ ವಿಶ್ವಾಸದಲ್ಲಿ ಇದ್ದಂತೆ. ಅಂಬರೀಷ್ ಅವರು ನಮ್ಮ ಸಮಾಜದಿಂದ ಒಬ್ಬ ಕಲಾವಿದನಾಗಿ ಎತ್ತರಕ್ಕೆ ಬೆಳೆದಿದ್ದರು. ಹಳ್ಳಿಯಿಂದ ಒಂದು ಕಷ್ಟಪಟ್ಟು ಬಂದಂಥ ಒಬ್ಬ ಜೀವಿ, ನಮ್ಮ ಸ್ನೇಹಿತ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ರಾಜ್ಕುಮಾರ್ ಅವರ ಒಂದು ಜಾಗದಲ್ಲಿ ಏನು ಆ ಕಂಠೀರವ ಸ್ಟುಡಿಯೋದಲ್ಲಿ ಅದ್ರ ಎದುರುಗಡೆನೆ ಜಾಗ ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದು. ಅದು ನಾನು ಕೊಟ್ಟಂತ ಗೌರವ, ಈ ಜಿಲ್ಲೆಯ ಜನತೆಗೆ ನಾನು ಕೊಟ್ಟಂತ ಗೌರವ. ಅದಕ್ಕಿಂತ ನಾನು ಹೆಚ್ಚಿಗೆ ಮಾಡಲಿಕ್ಕೆ ಹೋಗಿದ್ದೆ. ನಮ್ಮ ಸ್ನೇಹಿತ ಕಷ್ಟಪಟ್ಟು ಬಂದಿದ್ರು ಜೀವನದಲ್ಲಿ, ಒಂದು ಕಲಾವಿದರಾಗಿ ಬೆಳೆದಿದ್ರು. ಒಂದು ಗೌರವ ಸಲ್ಲಿಸಬೇಕಾಗಿದ್ದು ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ. ಅದು ಹೊರತುಪಡಿಸಿ ನಾನು ಅವರ ಬಗ್ಗೆ ಸಣ್ಣದಾಗಿ ಮಾತಾಡಿದೆ. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂತ ಹೇಳ್ತಾರೆ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ. ಅದನ್ನೇ ನಾನು ಮತ್ತೆ ವೈಭವೀಕರಿಸಿಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಪಾರ್ಟಿ ರೌಂಡ್ಸ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.